ನಾನು ನಿಮಗೆ ಇವತ್ತು ಹೆಲ್ದಿಯಾಗಿ ತುಂಬ ಪ್ರೋಟೀನ್ ರಿಚ್ ಇರುವಂಥ ಈ ಚಾಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೀತಿಯಾದ ಚಾಟ್ಸ್ನ ನೀವು ತಿಂತಾ ಬಂದರೆ ನಿಮಗೆ ಸ್ಕಿನ್ ಗ್ಲೋ ಆಗುತ್ತೆ, ಹೆಂಗಾಗಿ ಕಾಣಿಸ್ತೀರಾ, ಮತ್ತು ಮುಖದಲ್ಲಿರುವಂಥ ಫ್ಯಾಟ್ ಲಾಸ್ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ ಕೂಡ ನಿಮಗೆ ಆಗುತ್ತೆ, ಮತ್ತು ನೀವು ತುಂಬ ಹೆಂಗೆ ಕಾಣಿಸೋಕ್ಕೆ ಶುರುವಾಗ್ತೀರಾ, ಸ್ಕಿನ್ ಗ್ಲೋ ಆಗುತ್ತೆ, ಪಿಗ್ಮೆಂಟೇಷನ್ಸ್ ಮತ್ತು ಯಾರಿಗೆಲ್ಲ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಮತ್ತು ತುಂಬ ಪಿಂಪಲ್ಸ್ ಆಗ್ತಾ ಇರುತ್ತೆ ಅದೆಲ್ಲ ರೆಡ್ಯೂಸ್ ಆಗೋದಕ್ಕೆ ಶುರುವಾಗುತ್ತೆ. ಈ ರೀತಿ ರೆಸಿಪೀಸ್ನ ನಾವು ನಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಬಂದರೆ, ಈ ರೀತಿ ಪ್ರೋಟೀನ್ ರಿಚ್ ರೆಸಿಪೀಸ್ನ ನಮಗೆ ವೆಯ್ಟ್ ಲಾಸ್ ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ, ಹೆಲ್ದಿ ಆಗೋದಕ್ಕೆ, ಎಲ್ಲ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ಸ್ಗೂ ಕೂಡ ಇದು ನಮಗೆ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲಿಗೆ ಒಂದು ಬೌಲ್ನ ತೊಗೊಳ್ಳಿ. ಅದಕ್ಕೆ ನಾನಿಲ್ಲಿ ಸ್ಟೀಮಲ್ಲಿ ಬಾಯ್ಲ್ ಮಾಡಿಟ್ಕೊಂಡಿರುವಂಥ ಕಡಲೆಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕುಕುಂಬರ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಮತ್ತು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟ್ ಥರನೂ ಕನ್ಸ್ಯೂಮ್ ಮಾಡ್ಬೋದು, ಮಧ್ಯಾಹ್ನ ಲಂಚ್ಗೆ ತಿನ್ಬೋದು, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು. ಹೊರಗಡೆ ಸಿಗುವಂಥ ಚಾಟ್ನ ತಿನ್ನೋದು ಬಿಟ್ಟು ನಾವು ಈ ರೀತಿಯಾಗಿ ನಾವು ಹೆಲ್ದಿ ಆಗಿರುವಂಥ ಕಡಲೆಕಾಯಿ ಆಗಿರ್ಬೋದು, ಜೋಳದಾಗಿರ್ಬೋದು, ಈ ರೀತಿ ಮನೆಯಲ್ಲೇ ಚಾಟ್ ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಒಂದು ವಾರ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ನೋಡಿ, ನಿಮಗೆ ಒಂದು ವಾರದಲ್ಲೇ ತುಂಬ ಡಿಫ್ರೆನ್ಸ್ನ ನೋಡ್ಬೋದು. ಬಾಡಿ ತುಂಬ ಲೈಟಾಗಿ ಫೀಲ್ ಆಗುತ್ತೆ, ಹಾಗೆ ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಯಾರಿಗೆಲ್ಲ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಪಿಂಪಲ್ಸ್ ಹೋಗಲ್ಲ, ಪಿಗ್ಮೆಂಟೇಷನ್ ಹೋಗಲ್ಲ, ಡಾರ್ಕ್ ಸ್ಪಾಟ್ಸ್ ಹೋಗಲ್ಲ ಅಂತ ಹೇಳ್ತಾರಲ್ಲ, ಅವರು ಈ ರೀತಿಯಾದ ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡೋದಕ್ಕೆ ಶುರುವಾದರೆ ನೀವು ತುಂಬ ವೆಯ್ಟ್ ಲಾಸ್ ಆಗೋದಕ್ಕೆ ಶುರು ಆಗ್ತೀರಾ, ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ, ಮತ್ತು ನಿಮಗೆ ಒಳಗಡೆಯಿಂದ ಬಾಡಿ ಎಲ್ಲ ಡಿಟಾಕ್ಸ್ ಆಗಿ ಸ್ಕಿನ್ನು ಆಚೆ ನಿಮಗೆ ತುಂಬ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಖಾರಕ್ಕೆ ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಅದಿಲ್ಲ ಅಂದರೆ ನೀವು ಬೇಕಿದ್ರೆ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಕಡಲೆಕಾಯನ್ನು ನೀವು ಒಂದು ನೈಟ್ ಫುಲ್ ಅದನ್ನು ನೆನೆ ಇಟ್ಟು ನೆಕ್ಸ್ಟ್ ಡೇ ನೀವು ಅದನ್ನು ಸ್ಟೀಮಲ್ಲಿ ಬಾಯ್ಲ್ ಮಾಡಿಕೊಂಡು ನಂತರ ಈ ರೀತಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಹಸಿ ಕಡಲೆಕಾಯಲ್ಲಿ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಇದನ್ನು ನೀವು ಬ್ರೇಕ್ಫಾಸ್ಟ್ ಆಗಿನೂ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಮಧ್ಯಾಹ್ನ ಲಂಚ್ ಆಗಿ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಹಾಗೆ ಇದನ್ನು ನೀವು ಈವ್ನಿಂಗ್ ಚಾಟ್ ರೀತಿಯೂ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ತುಂಬ ಪ್ರೋಟೀನ್ ರಿಚ್ ಆಗಿರುತ್ತೆ. ನಾವು ಇಲ್ಲಿ ಕ್ಯಾರೆಟ್ ಹಾಕಿದ್ದೀವಿ, ಹಾಗೆ ಸೌತೆಕಾಯಿ ಎಲ್ಲ ಹಾಕಿದ್ದೀವಿ, ಇದೆಲ್ಲ ಫೈಬರ್ ಆಗಿ ಕೂಡ ನಮಗೆ ವರ್ಕ್ ಆಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಒಂದು ವಾರ ರೆಗ್ಯುಲರಾಗಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಬನ್ನಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಯಾವ ರೀತಿ ತಿನ್ನಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ನೀವು ಒಂದು ಬೌಲ್ ಕನ್ಸ್ಯೂಮ್ ಮಾಡಿದ್ರೆ ಸಾಕು. ಇದರ ಜೊತೆಗೆ ನಾವು ಬೇರೆ ರೀತಿಯಾದ ಆಹಾರಗಳನ್ನು ಕೂಡ ತೊಗೊಳ್ಬೇಕಾಗತ್ತೆ. ಕಾರ್ಬ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಪ್ರೋಟೀನ್ಸ್ ಜಾಸ್ತಿ ಆಗಿರ್ಬೋದು. ಸೊ ಇದರಲ್ಲೂ ಕೂಡ ನಮಗೆ ಸಾಕಷ್ಟು ಪ್ರೋಟೀನ್ ಇದೆ. ಸೊ ಈ ರೀತಿಯಾಗಿ ನಾವು ಹೆಲ್ದಿಯಾಗಿ ತಿಂತಾ ಬಂದರೆ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ನಾನು ಯಾವ ರೀತಿ ತಿಂದು ನಾನು 10 kg ವೆಯ್ಟ್ ಲಾಸ್ ಮಾಡಿಕೊಂಡೆ ಅಂತೇಳಿ ನಾನು ನಿಮಗೆ ನನ್ನ ಪ್ಲೇಟ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಚಪಾತಿನ ಹಾಕ್ಕೊಂಡಿದ್ದೀನಿ, ನಾನಿಲ್ಲಿ ಕಾರ್ಬ್ಸ್ಗೆ 1 ಚಪಾತಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಹೆಸರು ಕಾಳು, ಮೊಳಕೆ ಕಟ್ಟಿರುವಂಥ ಹೆಸರು ಕಾಳು ಗೊಜ್ಜನ್ನು ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ನಮಗೆ ಸಾಕಷ್ಟು ಪ್ರೋಟೀನ್ ಇದೆ. ನೀವು ಇದೇ ರೀತಿ ಕನ್ಸ್ಯೂಮ್ ಮಾಡಿ, ಖಂಡಿತ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಹಾಗೆ ನಾನಿಲ್ಲಿ ಮತ್ತೆ ಪ್ರೋಟೀನ್ಗೆ 2 ಎಗ್ಗನ್ನು ತಗೊಳ್ತಾ ಇದ್ದೀನಿ. ಹಾಗೆ ನಾವು 1 ಬೌಲ್ ಮಾಡಿಟ್ಕೊಂಡಿರುವಂಥ ಸಲಾಡ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ಕನ್ಸ್ಯೂಮ್ ಮಾಡಿ, ಹಾಗೆ ಈ ಚಾಟ್ನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.